ಟ್ರೆಡಿಷ್ನಲ್ ಮೇಕಪ್ ವರ್ಸಸ್ ವೆಸ್ಟರ್ನ್ ಮೇಕಪ್ ಇವುಗಳಲ್ಲಿರುವ ಕಾಮನ್ ಡಿಫ್ರೆನ್ಸ್ ಏನಂತ ನಿಮಗೆ ಗೊತ್ತಾ? ಬನ್ನಿ ಈಗ 30 ಸೆಕೆಂಡ್ಗಳಲ್ಲಿ ಅದನ್ನು ತಿಳಿಯೋಣ. ನಾನು ಅಶ್ವಿನಿ ಹೈಜೋಳೆ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ನೀವು ಕನ್ನಡದಲ್ಲಿ ಪ್ರೊಫೆಷ್ನಲ್ ಮೇಕಪ್ ಕ್ಲಾಸ್ಗಳನ್ನು ಫ್ರೀಯಾಗಿ ಆನ್ಲೈನ್ದಲ್ಲಿ ಕಲಿಬೇಕಾತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನಾನು ಶೇರ್ ಮಾಡಿಕೊಂಡಿರುವಂತಹ ಎಲ್ಲ ನಾಲೆಜ್ ನಿಮಗೆ ಈಸಿಯಾಗಿ ತಪ್ಪದೇ ಬಂದು ತಲುಪುತ್ತೆ. ಗೈಸ್, ಟ್ರೆಡಿಷ್ನಲ್ ಮೇಕಪ್ದಲ್ಲಿ ಮತ್ತು ವೆಸ್ಟರ್ನ್ ಮೇಕಪ್ದಲ್ಲಿ ಕೆಲವೊಂದು ಡಿಫ್ರೆನ್ಸ್ಗಳನ್ನು ಕಾಣ್ತೀವಿ. ಅವು ಯಾವ್ಯಾವ ಅಂಥೇಳಿ ನೀಟಾಗಿ ಕ್ಲಿಯರಾಗಿ ತಿಳ್ಕೊಂಡು. ಗೈಸ್, ಟ್ರೆಡಿಷ್ನಲ್ ಮೇಕಪ್ಪನ್ನು ನಾವು ಮದುವೆ, ಹಬ್ಬ, ಪೂಜೆ ಇಂತಹ ಸಂದರ್ಭಗಳಲ್ಲಿ ನಾವು ಟ್ರೆಡಿಷ್ನಲ್ ಮೇಕಪ್ಪನ್ನು ಕ್ರಿಯೇಟ್ ಮಾಡ್ತೀವಿ. ಅದೇ ವೆಸ್ಟರ್ನ್ ಮೇಕಪ್ಪನ್ನು ನಾವು ಪಾರ್ಟಿ, ರಿಸೆಪ್ಷನ್, ಫೋಟೋಶೂಟ್, ನೈಟ್ ಏನಾದರೂ ಫಂಕ್ಷನ್ಸ್ ಇತ್ತಂದ್ರೆ ಇಂತಹ ಸಂದರ್ಭಗಳಲ್ಲಿ ನಾವು ವೆಸ್ಟರ್ನ್ ಮೇಕಪ್ಪನ್ನು ಕ್ರಿಯೇಟ್ ಮಾಡ್ತೀವಿ. ಗೈಸ್, ಟ್ರೆಡಿಷ್ನಲ್ ಮೇಕಪ್ದಲ್ಲಿ ಫೌಂಡೇಶನ್ನು ಫುಲ್ ಕವರೇಜ್ ಇರಬೇಕು. ವೆಸ್ಟರ್ನ್ ಮೇಕಪ್ದಲ್ಲಿ ಫೌಂಡೇಶನ್ನು ಸಾಫ್ಟ್, ಗ್ಲಾಮ್ ಮತ್ತು ನ್ಯಾಚುರಲ್ ಫಿನಿಶ್ ಇರುವಂಥ ಫೌಂಡೇಶನನ್ನು ಚೂಸ್ ಮಾಡಬೇಕಾಗ್ತೈತಿ. ಗೈಸ್, ಟ್ರೆಡಿಷ್ನಲ್ ಮೇಕಪ್ದಲ್ಲಿ ನಾವು ಐ ಮೇಕಪ್ಪನ್ನು ಕಾಜಲ್, ಶಿಮ್ಮರ್ ಮತ್ತು ಡಾರ್ಕ್ ಶೇಡ್ಗಳನ್ನು ಉಪಯೋಗಿಸಿ ಐ ಮೇಕಪ್ಪನ್ನು ಕ್ರಿಯೇಟ್ ಮಾಡ್ತೀವಿ. ವೆಸ್ಟರ್ನ್ ಮೇಕಪ್ದಲ್ಲಿ ನಾವು ಲೈಟ್ ಶೇಡ್ಗಳನ್ನು ಉಪಯೋಗಿಸಿ ಸೆಟಲ್ಡ್ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡ್ತೀವಿ. ಗೈಸ್, ಟ್ರೆಡಿಷ್ನಲ್ ಮೇಕಪ್ದಲ್ಲಿ ಬ್ಲಷು ಸ್ವಲ್ಪ ಡಾರ್ಕ್ ಆಗಿರಬೇಕು. ವೆಸ್ಟರ್ನ್ ಮೇಕಪ್ ಲುಕ್ಕದಲ್ಲಿ ಬ್ಲಷ್ ಕಲರು ಲೈಟಾಗಿ ಸೆಟಲ್ಡ್ ಆಗಿ ಇರಬೇಕಾಗುತ್ತೆ. ಟ್ರೆಡಿಷ್ನಲ್ ಮೇಕಪ್ದಲ್ಲಿ ಲಿಪ್ಸ್ಟಿಕ್ಕು ಡಾರ್ಕ್ ಶೇಡನ್ನು ಚೂಸ್ ಮಾಡಬೇಕು. ವೆಸ್ಟರ್ನ್ ಮೇಕಪ್ದಲ್ಲಿ ಲಿಪ್ಸ್ಟಿಕ್ಕನ್ನು ನ್ಯೂಡ್ ಶೇಡ್ಗಳನ್ನು ಚೂಸ್ ಮಾಡಬೇಕಾಗ್ತದೆ. ಗೈಸ್, ಟ್ರೆಡಿಷ್ನಲ್ ಮೇಕಪ್ ಲುಕ್ದಲ್ಲಿ ನಾವು ಟೋಟಲ್ ನಮ್ಮ ಲುಕ್ ಯಾವ ರೀತಿ ಇರಬೇಕಂದ್ರೆ ಬೋಲ್ಡ್ ಮತ್ತು ಎಲಿಗೆಂಟ್ ಆಗಿರಬೇಕು. ಅದೇ ವೆಸ್ಟರ್ನ್ ಮೇಕಪ್ ಲುಕ್ಕು ಟೋಟಲ್ ಆಗಿ ಕ್ಲೀನ್ ಆ್ಯಂಡ್ ಎಲಿಗೆಂಟ್ ಆಗಿರಬೇಕು. ಇಷ್ಟು ನಾವು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು, ನಾವು ನೀಟಾಗಿ ಟ್ರೆಡಿಷ್ನಲ್ ಮೇಕಪ್ಪನ್ನು ಕ್ರಿಯೇಟ್ ಮಾಡ್ಬೋದು, ವೆಸ್ಟರ್ನ್ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡ್ಬೋದು. ಇದರಲ್ಲೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಗೈಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಪ್ರೊಫೆಷ್ನಲ್ ಮೇಕಪ್ ಐಡಿಯಾಗಳಿಗಾಗಿ ಅಶ್ವಿನಿ ಹಳಿಜೋಡೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟ್ರೆಡಿಷ್ನಲ್ ಮೇಕಪ್ ಲುಕ್ ಆ್ಯಂಡ್ ವೆಸ್ಟರ್ನ್ ಮೇಕಪ್ ಲುಕ್ ಇದರ ಡೀಟೇಲ್ ವಿಡಿಯೋವನ್ನು ಲಾಂಗ್ ವಿಡಿಯೋದಲ್ಲಿ ಹಾಕೀನಿ ಗೈಸ್. ಒಂದ್ಸರಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಗೈಸ್, ಬರುವಂಥ ಕ್ಲಾಸ್ಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ಆದಷ್ಟು ಹೆಚ್ಚು ನಾಲೆಜ್ ಇರುವಂತಹ ವಿಡಿಯೋಗಳನ್ನು ಹೊತ್ತು ತರ್ತು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.